ಮೂವರು ಶಂಕಿತ ಉಗ್ರರ ಬಂಧನಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ತನಿಖಾ ದಳ ತನಿಖೆಯನ್ನು ಚುರುಕುಗೊಳಿಸಿದೆ. ಕೋಲಾರದ ಭಟ್ರಳ್ಳಿಯ ಸತೀಶ್ ಗೌಡ ಎಂಬಾತನಿಗೆ ನೋಟಿಸನ್ನು ನೀಡಲಾಗಿದೆ. ಕೋಲಾರದ ಭಟ್ರಳ್ಳಿಯ ಸತೀಶ್ ಗೌಡ ಆತನಿಗೂ ಕೂಡ ನೋಟಿಸ್ ನೀಡಲಾಗಿದೆ. ತನಿಖೆಗೆ ಹಾಜರಾಗಬೇಕು ಅಂತ ಹೇಳಿ ಸತೀಶ್ಗೆ NIA ನೋಟಿಸ್ ಕೊಟ್ಟಿದೆ. ಸತೀಶ್ ಗೌಡ ನಾಪತ್ತೆ ಹಿನ್ನೆಲೆ ಕುಟುಂಬಸ್ಥರಿಗೆ ನೋಟಿಸ್ ನೀಡಲಾಗಿದೆ. ಕೆಲವೇ ಕ್ಷಣಗಳಲ್ಲಿ NIA ಇಂದ ಕುಟುಂಬಸ್ಥರ ವಿಚಾರಣೆ ಆಗುತ್ತೆ. ಬೆಂಗಳೂರಿನ NIA ಕಚೇರಿಯಲ್ಲಿ ವಿಚಾರಣೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ವಿಚಾರಣೆಗೆ ತೆರಳುತ್ತಾ ಇದ್ದಾರೆ ಸತೀಶ್ ಗೌಡ ಕುಟುಂಬಸ್ಥರು. ಸತೀಶ್ ಗೌಡ ಅವರ ಪತ್ನಿ ಹೇಮಾವತಿ, ಅತ್ತೆ ಶೋಭಾ ಬೆಂಗಳೂರಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ನೋಡಿ, ಅವರಿಗೆ ಏನು ಗೊತ್ತಿದೆ ಅಂತೇಳಿ, ಯಾಕೆಂತ ಹೇಳಿದ್ರೆ ಈ ಉಗ್ರ ಚಟುವಟಿಕೆಗಳಲ್ಲಿ, ಉಗ್ರ ಸಂಘಟನೆಗಳಲ್ಲಿ ಆತ ನಿರಂತರವಾದ ಸಂಪರ್ಕ ಹೊಂದಿದ್ದಾನೆ ಅಂತ ಹೇಳಿದ್ರೆ ಮನೆಯವರಿಗೆ ಏನು ಮಾಹಿತಿ ಇದೆ? ಮನೆಯವರು ಆತನ ಚಲನವಲನಗಳನ್ನು ಗಮನಿಸಿಲ್ವಾ? ಆತನ ನಡವಳಿಕೆಯನ್ನು ಗಮನಿಸಿಲ್ವಾ? ಆತ ಯಾರೊಟ್ಟಿಗೆ ಹೆಚ್ಚಾಗಿ ಸಂಪರ್ಕದಲ್ಲಿರ್ತಾ ಇದ್ದ? ಯಾರೊಟ್ಟಿಗೆ ಜಾಸ್ತಿ ಮಾತುಕತೆಯನ್ನು ಮಾಡ್ತಾ ಇದ್ದ? ಮನೆಯಲ್ಲಿ ಬಂದಾಗ ಆತ ಮೊಬೈಲ್ನಲ್ಲಿ ಏನು ಮಾಡ್ತಾ ಇದ್ದ? ಹೀಗೆ ಶಂಕಿತ ಉಗ್ರರಿಗೆ ಸತೀಶ್ ಗೌಡ ಸಹಾಯ ನೀಡಿದ್ದಾನೆ ಎನ್ನುವ ಆರೋಪ ಇದೆ. ಸಿಮ್ ಕಾರ್ಡ್ ಕೊಟ್ಟಿದ್ದಾನೆ ಎನ್ನುವ ಆರೋಪದಡಿ ನೋಟಿಸನ್ನು ಕೊಡಲಾಗಿದೆ. ಶಂಕಿತ ಉಗ್ರರಿಗೆ ಸಿಮ್ ಕಾರ್ಡ್ ಕೊಟ್ಟಿರುವಂಥ ಆರೋಪ ಇದೆ. ಮೊಬೈಲ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಸತೀಶ್ ವೈಟ್ ಫೀಲ್ಡ್ ಬಳಿಯ ಮೊಬೈಲ್ ಅಂಗಡಿಯಲ್ಲಿ ಕೆಲಸವನ್ನು ಮಾಡಿಕೊಂಡಿದ್ದ. ವೈಟ್ ಫೀಲ್ಡ್ ಬಳಿಯ ಮೊಬೈಲ್ ಅಂಗಡಿಯಲ್ಲಿ ಕೆಲಸ ಮಾಡಿಕೊಂಡಿದ್ದಂಥ ಸತೀಶ್ ಗೌಡ ಈ ಶಂಕಿತ ಉಗ್ರರಿಗೆ ಸಹಾಯ ಮಾಡಿದ್ದಾನೆ, ಅದು ಸಿಮ್ ನೀಡುವ ಮೂಲಕ. ನೋಡಿ, ಸಿಮ್ ಕೊಡೋದಿದೆಯಲ್ಲ, ಸುಖ ಸುಮ್ಮನೆ ಯಾರೋ ಯಾರಿಗೆ ಕೊಡೋಕ್ಕಾಗೋದಿಲ್ಲ. ಅವರವರ ID ಕಾರ್ಡ್ಗಳನ್ನು, ಎಸ್ಪೆಷಲಿ ಈಗಂತೂ ಸಿಮ್ ಕಾರ್ಡ್ ಪಡೆಯೋದಿದೆಯಲ್ಲ, ಅದಕ್ಕೆ ತನ್ನದೇ ಆದ ಪ್ರೊಸೀಜರ್ಗಳನ್ನು ಫಾಲೋ ಮಾಡಬೇಕಾಗತ್ತೆ. ಆಧಾರ್ ನಂಬರ್ ಬೇಕಾಗತ್ತೆ, ಅವರದ್ದೇ ಥಂಬ್ ಇಂಪ್ರೆಷನ್ ಬೇಕಾಗತ್ತೆ. ಆ ನಂತರದಲ್ಲಿಯೇ ಅವರಿಗೆ ಸಿಮ್ಮನ್ನು ನೀಡಲಾಗತ್ತೆ. ಇಷ್ಟೆಲ್ಲ ಇದ್ದರೂ ಕೂಡ ಸತೀಶ್ ಗೌಡ ಹೇಗೆ ಈ ಉಗ್ರರಿಗೆ ಅಥವಾ ಶಂಕಿತ ಉಗ್ರರಿಗೆ ಹೇಗೆ ಸಿಮ್ ಕೊಟ್ಟ? ಯಾವ ಕಾರಣಕ್ಕಾಗಿ ಕೊಟ್ಟ? ಹಣದ ಆಮಿಷ ಒಡ್ಡಿದ್ರಾ? ಅಥವಾ ಇವನ ಮನಸ್ಥಿತಿಯು ಕೂಡ ಉಗ್ರರಿಗೆ ಸಹಾಯ ಮಾಡುವ ನಿಟ್ಟಿನಲ್ಲಿದ್ದು ಅವರಿಗೆ ಸಹಾಯ ಮಾಡಲಿಕ್ಕೆ ಹೋದ್ನಾ? ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಬೇಕಾಗತ್ತೆ, ತನಿಖೆಗೆ ಒಳಪಡಿಸಬೇಕಾಗತ್ತೆ. ತಂದೆ ತಾಯಿಗಳಿಗೆ ಅಥವಾ ಹೆಂಡತಿ ತಾಯಿಗೆ ಈ ವಿಷಯ ಎಷ್ಟರ ಮಟ್ಟಿಗೆ ಅವರ ತಿಳುವಳಿಕೆಯಲ್ಲಿ ಬಂದಿದೆ, ಎಷ್ಟರ ಮಟ್ಟಿಗೆ ಅವರಿಗೆ ನಾಲೆಜಲ್ಲಿದೆ ಅನ್ನೋದು ಗೊತ್ತಿಲ್ಲ. ಆದರೆ ವಿಚಾರಣೆಗೆ ಒಳಪಡಿಸಿದಾಗ ಸುಳಿವು ಸಿಗಬಹುದು ಎನ್ನುವ ಕಾರಣಕ್ಕಾಗಿ ಸತೀಶ್ ಗೌಡ ಅವರ ಕುಟುಂಬಸ್ಥರನ್ನು ಪೊಲೀಸರು NIA ತನಿಖೆಗೆ ಒಳಪಡಿಸ್ತಾ ಇದೆ.